ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೆಟರ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ನರ್ಸಿಂಗ್ ಮತ್ತು ಅರೆ ವೈದ್ಯಕೀಯ ವಿಜ್ಞಾನಗಳ ಶಿಕ್ಷಣ ಪ್ರಾಧಿಕಾರ ವತಿಯಿಂದ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಒಂದು ಶೈಕ್ಷಣಿಕ ಸಾಲಿನ ಪ್ರವೇಶತೆಗೆ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡಿದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ಪ್ಯಾರಾಮೆಡಿಕಲ್ಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಯಾರ್ಯಾರು ಕಾಯ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೊಂದು ಸಿಹಿ ಸುದ್ದಿಯನ್ನು ಕಟ್ಟ ಸರ್ಕಾರ ಅಂತ ಹೇಳ್ಬೋದು. ಅದರಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಈ ಕೆಳಕಂಡ ಅರೆ ವೈದ್ಯಕೀಯ ಡಿಪ್ಲೊಮಾ ಹಾಗೂ ಕೋರ್ಸ್ಗಳಿಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಇತರೆ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ರಾಜ್ಯದಲ್ಲಿನ ವಿವಿಧ ಖಾಸಗಿ ಪ್ಯಾರಾಮೆಡಿಕಲ್ ಸಂಸ್ಥೆಗಳಲ್ಲಿ ಸರ್ಕಾರಿ ಕೋಟಾದ ಸೀಟುಗಳಿಗೆ ಅಭ್ಯರ್ಥಿಗಳನ್ನ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಅಂದರೆ ಯಾರ್ಯಾರು SLC ಅಥವಾ PUC ಮುಖಾಂತರ ಯಾರ್ಯಾರು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಪ್ಯಾರಾಮೆಡಿಕಲ್ ಬೋರ್ಡ್ಗೆ ಅಂದರೆ ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಜಾಯ್ನ್ ಆಗಬೇಕಂತ ಯಾರು ಪ್ಲ್ಯಾನ್ ಮಾಡಿದ್ದಾರೆ, ಪ್ರತಿಯೊಬ್ಬರಿಗೆ ಒಂದು ಆನ್ಲೈನ್ ಮುಖಾಂತರ ಇವಾಗ ಅರ್ಜಿಯನ್ನು ಕರೆಯಲಾಗಿದೆ. ಕೋರ್ಸ್ ಹೆಸರು ಯಾವುದಾದ್ರು ಇದೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಡಿಪ್ಲೊಮಾ ಇನ್ ಲ್ಯಾಬೊರೇಟರಿ ಟೆಕ್ನಾಲಜಿ ಅಂದರೆ DMLT ಅಂತ ಹೇಳ್ಬೋದು. ಎರಡನೇದಾಗಿ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಅಂತ ಇದೆ, DMIT ಅಂತ ಹೇಳ್ಬೋದು. ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಇದೆ, DHI ಅಂತ ಹೇಳ್ಬೋದು. ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ ಅಂದರೆ DMRT ಅಂತ ಹೇಳ್ಬೋದು. ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ ಅಂತ ಹೇಳ್ಬೋದು, DDT ಅಂತ ಹೇಳ್ಬೋದು. ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಮತ್ತು ಅನಸ್ತೇಷಿಯಾ ಟೆಕ್ನಾಲಜಿ ಅಂತ ಹೇಳ್ಬೋದು. ಡಿಪ್ಲೊಮಾ ಇನ್ ಆಪ್ಥಾಲ್ಮಿಕ್ ಟೆಕ್ನಾಲಜಿ ಅಂತ DOT ಅಂತ ಹೇಳ್ಬೋದು. ಡಿಪ್ಲೊಮಾ ಇನ್ ಡೆಂಟಲ್ ಮೆಕ್ಯಾನಿಕ್ ಅಂದರೆ DDM ಅಂತ ಹೇಳ್ಬೋದು. ಡಿಪ್ಲೊಮಾ ಇನ್ ಡೆಂಟಲ್ ಹೈಜೀನ್ DDH ಅಂತ ಹೇಳ್ಬೋದು. ಸುಮಾರು 9 ಕೋರ್ಸ್ಗಳಿಗೆ ಆನ್ಲೈನ್ ಮುಖಾಂತರ ಪ್ಯಾರಾಮೆಡಿಕಲಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಪ್ರವೇಶಾತಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದಕ್ಕೆ ಕನಿಷ್ಠ ವಿದ್ಯಾರ್ಥಿಯನ್ನು ಎಷ್ಟು ಬೇಕು ಮತ್ತು ಯಾವ ಕೋರ್ಸ್ಗಳಿಗೆ ಯಾವ ವಿದ್ಯಾರ್ಥಿ ಬೇಕಾಗುತ್ತೆ ಅಂದರೆ DMLT, DMIT, DHI, DMRT, DDT, DOT ಹಾಗೂ AT, DOT, DDM, DDH ಇವೆಲ್ಲ ವಿದ್ಯಾರ್ಥಿಗೆ ಇದಕ್ಕೆ SSLC ಪಾಸ್ ಅಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಹಾಗೂ PUCಯಲ್ಲಿ ವಿಜ್ಞಾನ ಅಂದರೆ ಸೈನ್ಸ್ ಮಾಡಿದಂಥ PUC ಅಭ್ಯರ್ಥಿಗಳು ಅದರಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರ ಸಬ್ಜೆಕ್ಟನ್ನು ಯಾರ್ಯಾರು ಪಡೆದುಕೊಳ್ತೀರ ಪ್ರತಿಯೊಬ್ಬರು ಅವ್ರು ಮಾತ್ರ ಈ ಒಂದು ಕೋರ್ಸ್ಗಳಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಮಿಕ್ಕಿದೆಲ್ಲ DMRTಗೆ ಒಂದು SSLC ಆದವರು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅಥವಾ PUCಯಲ್ಲಿ PCMC ಹಾಗೂ PCME ಅಂದರೆ ಸೈನ್ಸ್ ಸಬ್ಜೆಕ್ಟಲ್ಲಿ PCMC ಹಾಗೂ PCME ಯಾರ್ಯಾರು ತಗೋತಾರೆ ಅವರಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅಥವಾ ಕಾಮರ್ಸ್, ಆರ್ಟ್ಸ್ ಯಾವುದೇ ತತ್ಸಮಾನ ವಿದ್ಯಾರ್ಥಿ ಅಂದರೆ 12th ಕ್ಲಾಸ್ ಪಾಸ್ ಆದಂಥ ಎಲ್ಲ ವಿದ್ಯಾರ್ಥಿಗಳು ಮಾತ್ರ ಕೂಡ ಈ DMRTಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಇದಕ್ಕೆ ಅರ್ಜಿದಾರರು 1ರಿಂದ 10ನೇ ತರಗತಿವರೆಗೆ ಅಥವಾ PUCವರೆಗೆ ಕನಿಷ್ಠ 7 ವರ್ಷಗಳು ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮಾಡಿರಬೇಕು. ಅಂದರೆ ಬೇರೆ ಹೊರ ರಾಜ್ಯದಿಂದ ಯಾರು ಬಂದು ಇಲ್ಲಿ ಪ್ಯಾರಾಮೆಡಿಕಲ್ಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ತೀನಿ ಅಂದರೆ ಅವರಿಗೆ ಅವಕಾಶ ಇರೋದಿಲ್ಲ. ಕರ್ನಾಟಕದಲ್ಲಿ ವಾಸಿಸಬೇಕು. ಕರ್ನಾಟಕದಲ್ಲಿ ಕನಿಷ್ಠವಾಗಿ 1ನೇ ತರಗತಿಯಿಂದ PUCವರೆಗೂ ಕನಿಷ್ಠವಾಗಿ 7 ವರ್ಷಗಳ ಪಾಸಾದಂಥ ಅಭ್ಯರ್ಥಿಗಳು ಮಾತ್ರ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದಕ್ಕೆ ವಿದ್ಯಾಭ್ಯಾಸ ಮಾಡಿದ ಒಂದು ಸ್ಟಡಿ ಸರ್ಟಿಫಿಕೇಟನ್ನು ಬರೆದು ಅಲ್ಲಿಂದ ಅಟೆಸ್ಟೆಡ್ ಮಾಡ್ಕೊಂಡು ಬರಬೇಕಾಗುತ್ತೆ. ಯಾಕಂದರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಾಗ ಈ ಒಂದು ದಾಖಲೆಯನ್ನು ಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಕೋರ್ಸಿನ ಅವಧಿಯನ್ನು ನೋಡಬೇಕಾದ್ರೆ PUC ಅಭ್ಯರ್ಥಿಗಳಿಗೆ 2 ವರ್ಷ ಜೊತೆಗೆ 3 ತಿಂಗಳು ಇಂಟರ್ನ್ಶಿಪ್ ಅಂತ ಇರುತ್ತೆ. ಅದೇ ರೀತಿಯಾಗಿ SSLC ಅಭ್ಯರ್ಥಿಗಳಿಗೆ 3 ವರ್ಷ ಜೊತೆಗೆ 3 ತಿಂಗಳು ಇಂಟರ್ನ್ಶಿಪ್ಪನ್ನು ತೆಗೆದುಕೊಳ್ಳಲಾಗುತ್ತೆ. ಅದೇ ರೀತಿಯಾಗಿ ವಯೋಮಿತಿ ನೋಡಬೇಕಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷ ಇರಬೇಕು. ಅಂದರೆ 35 ವರ್ಷದ ಒಳಗಾಗಿ ಇದ್ದಂಥ ಅಭ್ಯರ್ಥಿಗಳು ಮಾತ್ರ ಈ ಒಂದು ಪ್ರವೇಶ ಪಡೆಯಲು ಅವಕಾಶ ಕೊಡಲಾಗುತ್ತೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಸೇವಾನಿರತ ಅಭ್ಯರ್ಥಿಗಳಿಗೆ 40 ವರ್ಷಕ್ಕಿಂತ ಮೀರಿರಬಾರ್ದು. ಅದರ ಒಳಗಾಗಿ ಇದ್ದಂಥ ಅಭ್ಯರ್ಥಿಗಳು ಮಾತ್ರ ಇದನ್ನು ಪ್ರವೇಶಾತಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅರ್ಜಿ ನಮೂನೆಯನ್ನು ಬೇಕಾದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆ ಮಾಡ್ಬೋದು. ಯಾವುದೇ ರೀತಿಯಾಗಿ ನಿಮಗೆ ಆಫ್ಲೈನ್ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಇರೋದಿಲ್ಲ. ಅಲ್ಲಿನ ಒಂದು ಪ್ಯಾರಾಮೆಡಿಕಲ್ ಬೋರ್ಡ್ನ ಒಂದು ವೆಬ್ಸೈಟ್ ಇದೆ, ಆ ಒಂದು ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ನೋಟಿಫಿಕೇಶನ್ ಲಿಂಕ್ ಹಾಗೂ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆ ಮಾಡಲು ಒಂದು ಲಿಂಕನ್ನು ಇಲ್ಲಿ ಪ್ರೊವೈಡ್ ಮಾಡಿರ್ತೇನೆ. ಅಲ್ಲಿಂದ ಡೈರೆಕ್ಟನ್ನು ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಕೂಡ ನೋಡ್ಬೋದು, ಅರ್ಜಿನ ಕೂಡ ನೀವು ಸಲ್ಲಿಕೆ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಅರ್ಜಿ ಶುಲ್ಕವನ್ನು ನೋಡಬೇಕಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 400 ರೂಪಾಯಿ
ಇಲ್ಲಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಹಾಗೂ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಕ್ಯಾಟಗರಿಗೆ 250 ರೂಪಾಯಿ ಅರ್ಜಿ ಶುಲ್ಕವನ್ನು ಕಡ್ಡಾಯವಾಗಿ ಆನ್ಲೈನ್ ಮುಖಾಂತರ ಡೆಬಿಟ್ ಕಾರ್ಡ್ ಆಗಲಿ, ಕ್ರೆಡಿಟ್ ಕಾರ್ಡ್ ಆಗಲಿ, ನೆಟ್ ಬ್ಯಾಂಕಿಂಗ್ ಆಗಲಿ ಇದರ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಪೇಮೆಂಟನ್ನು ಮಾಡಬೇಕು. ಅಂಥವ್ರಿಗೆ ಮಾತ್ರ ಒಂದು ಪರಿಗಣಿಸಲಾಗುತ್ತೆ. ಯಾರು ಆನ್ಲೈನ್ ಮುಖಾಂತರ ಬರೀ ಅರ್ಜಿ ಸಲ್ಲಿಸಿ ಪೇಮೆಂಟ್ ಯಾರು ಮಾಡೋದಿಲ್ಲ ಅಂದ್ರಿಗೆ ಯಾವುದೇ ರೀತಿಯಾಗಿ ಪರಿಗಣಿಸಲಾಗೋದಿಲ್ಲ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವ ದಿನಾಂಕ ನೋಡಬೇಕಾದ್ರೆ ದಿನಾಂಕ 26 ಜೂನ್ 2025ರಿಂದ 25 ಜುಲೈ 2025ರವರೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಒಂದು ಅವಕಾಶ ಕೊಡಲಾಗುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ 25/7/2025 ನಂತರ ಯಾವುದೇ ಕಾರಣಕ್ಕೂ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ತೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಪರಿಗಣಿಸಲಾಗೋದಿಲ್ಲ. ಸೊ ಅದಕ್ಕಾಗಿ 1 ತಿಂಗಳ ಕಾಲ ಟೈಮ್ ಕೊಟ್ಟಿದ್ದಾರೆ. 26/6/2025ರಿಂದ 25/7/2025 ಒಳಗಾಗಿ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಭರ್ತಿ ಮಾಡ್ಬೋದು. ಅಭ್ಯರ್ಥಿಗಳ ಆಯ್ಕೆಯನ್ನು ಯಾವ ರೀತಿ ಮಾಡ್ತಾರೆ ಅಂತಂದರೆ, ಅಭ್ಯರ್ಥಿಗಳನ್ನು ಅವರ ಅರ್ಹತಾ ಪರೀಕ್ಷೆ ಗಳಿಸುವ ಅಂಕಗಳ ಹಾಗೂ ಅವರ ಪ್ರವರ್ಗಗಳಂದರೆ ಯಾವ ಕ್ಯಾಟಗರಿ ಕಾಸ್ಟ್ ಇದೆ ಅದರ ಆಧಾರದ ಮೇಲೆಗೆ ಆಯ್ಕೆಯನ್ನು ಮಾಡಲಾಗುತ್ತೆ. ಅದರ ಜೊತೆಗೆ ಕೌನ್ಸಿಲಿಂಗ್ ನಡೆಯುವ ದಿನಾಂಕದ ಬಗ್ಗೆ ಅಭ್ಯರ್ಥಿಗಳಿಗೂ ಅರ್ಜಿಯಲ್ಲಿ ಯಾವುದೇ ಮೊಬೈಲ್ ನಂಬರ್ ಹಾಕ್ತೀರಾ, ಕಡ್ಡಾಯವಾಗಿ ನಿಮ್ಮ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥ ಮೊಬೈಲ್ ನಂಬರ್ ಯೂಸ್ ಮಾಡಿ. ಆ ಮೊಬೈಲ್ಗೆ ಒಂದು, ಯಾಕಂದರೆ ಪ್ರತಿಯೊಂದು ಕೌನ್ಸಿಲಿಂಗ್ ಆಗಲಿ, ಪ್ರತಿಯೊಂದು ಅಪ್ಡೇಟ್ಸ್ ಆಗಿ ಪ್ಯಾರಾಮೆಡಿಕಲ್ ಕಡೆಯಿಂದ ನಿಮಗೆ ಒಂದು ಮೊಬೈಲ್ ಸಂಖ್ಯೆಗೆ ಒಂದು ಮೆಸೇಜನ್ನು ಕಳಿಸ್ತಾರೆ. ಆ ಮೆಸೇಜ್ ಮುಖಾಂತರ ನೀವು ಕೌನ್ಸಿಲಿಂಗ್ಗೆ ಹಾಜರಾಗ್ಬೋದು. ಅಲ್ಲಿ ಏನೇನು ಬರ್ತಂದರೆ, ಕೌನ್ಸಿಲಿಂಗ್ಗೆ ಹಾಜರಾಗೋ ಸಮಯ ಬರುತ್ತೆ, ಎಲ್ಲ ದಾಖಲೆಗಳು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ಕಂಪಲ್ಸರಿಯಾಗಿ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡೋ ಅರ್ಜಿಯನ್ನು ಸಲ್ಲಿಸಿ ಮಾಡ್ಬೋದು. ತಪ್ಪಿದ್ದಲ್ಲಿ ಕೌನ್ಸಿಲಿಂಗ್ಗೆ ಅವಕಾಶ ನೀಡೋದಿಲ್ಲ. ಸೊ ಅದಕ್ಕಾಗಿ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಸಲಾಗುತ್ತೆ. ಯಾವುದಕ್ಕೆ ಮುಂಚೆ ಆಫ್ಲೈನ್ ಆಗಿ ಕೌನ್ಸಿಲಿಂಗ್ ನಡೆಸಲಾಗ್ತಾಯಿತ್ತು, ಹಾಗೆ ಆದರೆ ಇವಾಗ ಏನು ಮಾಡ್ತಾಯಿದ್ರೆ ಕೌನ್ಸಿಲಿಂಗ್ ಆನ್ಲೈನ್ ಮೂಲಕನೇ ನಡೆಸಲಾಗ್ತಾಯಿದೆ. ಅದಕ್ಕೋಸ್ಕರ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ನೀವು ಆನ್ಲೈನ್ ಮುಖಾಂತರ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳ ಮೂಲ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಪರಿಶೀಲಿಸಿದ ನಂತರ ವಿದ್ಯಾರ್ಥಿಗಳು ಇಚ್ಛಿಸುವ ಕೋರ್ಸ್ ಹಾಗೂ ಕಾಲೇಜುಗಳ ಆಯ್ಕೆಯನ್ನು ಆಫ್ಲೈನ್ ಮೂಲಕ ನಮೂದಿಸಲು ಇಲ್ಲಿ ಆನ್ಲೈನ್ ಮೂಲಲ್ಲಿ ನಮೂದಿಸಲು ಅವಕಾಶ ನೀಡಲಾಗುತ್ತೆ. ಸೊ ಅಂದರೆ ಯಾವ್ಯಾವ ಇಲ್ಲಿ ಕೌನ್ಸಿಲಿಂಗ್ ಆದ ನಂತರ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಅಂಥವ್ರಿಗೆ ಯಾರ್ಯಾರು ಕೋರ್ಸನ್ನು ಸೆಲೆಕ್ಟ್ ಮಾಡ್ತಾರೆ, ಆ ಕೋರ್ಸು ಹಾಗೂ ಕಾಲೇಜು ಸೆಲೆಕ್ಟ್ ಮಾಡೋ ಆಪ್ಷನ್ ಏನು ಬರುತ್ತೆ ಅದು ಆನ್ಲೈನ್ ಮೂಲಕ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನೀವು ಸೀಟನ್ನು ಪಡೆದುಕೊಳ್ಬೋದು. ಅದಕ್ಕೆ ಬೇಕಾಗುವಂಥ ದಾಖಲೆಗಳು ಇನ್ನೂ ಈ ಒಂದು ಪ್ಯಾರಾಮೆಡಿಕಲ್ ಅರ್ಜಿಯನ್ನು ಸಲ್ಲಿಕೆ ಮಾಡಲು ದಾಖಲೆಗಳು ಏನೇನು ಬೇಕಂತಂದರೆ, ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ SSLC ಅಂಕಪಟ್ಟಿ ಬೇಕು. PUC ಪಾಸ್ ಆಗಿದ್ದರೆ, PUC ಮೇಲೆ ಏನಾದರೂ ಪ್ಯಾರಾಮೆಡಿಕಲ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾಯಿದ್ರೆ PUC ಪಾಸ್ ಆದಂಥ ಒಂದು ಮಾರ್ಕ್ಶೀಟ್ ಬೇಕು. ಅಂದರೆ ಒರಿಜಿನಲ್ ಬರಲಿಲ್ಲ ಅಂತಂದರೆ ಆನ್ಲೈನ್ ಮುಖಾಂತರ ಏನು ಮಾರ್ಕ್ಶೀಟ್ ಬರ್ತಾಯಿದೆ ಇವಾಗ, ರಿಸಲ್ಟ್ ಬಂದ ಕಾಪಿ, ಆ ಒಂದು ರಿಸಲ್ಟ್ ಕಾಪಿ ಬೇಕು. ಅದ್ರ ಜೊತೆಗೆ ಕನಿಷ್ಠವಾಗಿ 7 ವರ್ಷ ಏನು ಪಾಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟಡಿ ಸರ್ಟಿಫಿಕೇಟ್ ಬೇಕು. ಕೆಲವೊಬ್ಬರು ಏನು ಮಾಡ್ತಾರೆ, ಇವಾಗ ಡಾಕ್ಯುಮೆಂಟ್ಸ್ ಏನಾರು ಬೇಕಾದ್ರೆ ಹಾಕ್ಕೊಂಡು ನೆಕ್ಸ್ಟು ವೆರಿಫಿಕೇಷನ್ ಟೈಮಲ್ಲಿ ತೊಗೊಂಡು ಹೋಗೋಣ ಅಂತ ವಿಚಾರ ಮಾಡಿ ಏನಾದರೂ ಬ್ಲ್ಯಾಂಕ್ ಸ್ಕ್ಯಾನ್ ಮಾಡಿದರೆ ಅಂಥವ್ರಿಗೆ ಕಡ್ಡಾಯವಾಗಿ ಇಲ್ಲಿ ಕಂಪಲ್ಸರಿ ಕ್ಯಾನ್ಸಲೇ ಮಾಡ್ತಾರೆ. ಅದಕ್ಕೋಸ್ಕರ ಮೊದಲನೇದಾಗಿ ಇವೆಲ್ಲ ದಾಖಲೆಗಳು ಅರ್ಜಿ ಸಲ್ಲಿಕೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಆಧಾರ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ಹಾಗೂ ಸ್ಟಡಿ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಅದರ ಜೊತೆಗೆ ಏನಾದರೂ 371 ವಿಭಾಗದ ಅಭ್ಯರ್ಥಿಗಳಾದರೆ 371 ಸರ್ಟಿಫಿಕೇಟ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇವೆಲ್ಲ ದಾಖಲೆಗಳು ಅಪ್ಲೋಡ್ ಮಾಡಿದ ನಂತರ ನಿಮಗೆ ಪೇಮೆಂಟ್ ಮಾಡುವಂಥ ಆಪ್ಷನ್ ಬರುತ್ತೆ. ಆಯಾ ಕ್ಯಾಟಗರಿಗೆ, ಜನರಲ್ ಕ್ಯಾಟಗರಿ 250 ರೂಪಾಯಿ, 400 ರೂಪಾಯಿ ಇಲ್ಲಿ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕು. ಅದೇ ರೀತಿಯಾಗಿ SC/ST ಹಾಗೂ ಕ್ಯಾಟಗರಿ 1 ಅಭ್ಯರ್ಥಿಗಳು 250 ರೂಪಾಯಿ ಪೇಮೆಂಟ್ ಮಾಡಿದ ನಂತರ ನಿಮಗೆ ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ಒಂದು ಅಕ್ನಾಲೇಜ್ಮೆಂಟ್ ಪ್ರಿಂಟ್ಔಟ್ ಬರುತ್ತೆ. ಅದರ ಜೊತೆಗೆ ನೀವು ಇಟ್ಟಂಥ ಪಾಸ್ವರ್ಡಂದು ಅದನ್ನು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಏನೇನು ಅಪ್ಡೇಟ್ಸ್ ಬರ್ತವೆ ಲಾಗಿನ್ ಮಾಡ್ಕೊಂಡು ಅಲ್ಲಿಂದ ಕೌನ್ಸಿಲಿಂಗ್ ಹಾಕೋಬೋದು ಹಾಗೂ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಬೋದು. ಪ್ರತಿಯೊಂದು ಆಪ್ಷನ್ ಇಲ್ಲಿ ಬರುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಯಾರ್ಯಾರು ಪ್ಯಾರಾಮೆಡಿಕಲ್ಗಾಗಿ ಯಾರು ಕಾಯ್ತಾ ಇದ್ರೆ ಪ್ರತಿಯೊಬ್ಬರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. SSLC ಪಾಸಾಗಿ ಅಥವಾ PUC ಪಾಸಿಂದ ತುಂಬ ದಿನಗಳಿಂದ ಯಾರು ಪ್ಯಾರಾಮೆಡಿಕಲ್ಗೆ ಕಾಯ್ತಾ ಇದ್ದಾರೆ ಪ್ರತಿಯೊಬ್ಬರು SSLC PUC ವಿದ್ಯಾರ್ಥಿಗಳಿಗೆ ಒಂದು ತಪ್ಪದೆ ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.